ನಾನು ಪಕ್ಷದ ವತಿಯಿಂದ ನಿರೀಕ್ಷೆ ಮಾಡ್ತಾ ಇದ್ದೀನಿ. ಈಗ 4.25 ವರ್ಷದಿಂದ ನಿಂತು ನೀರಾಗಿದೆ. ಯಾರನ್ನೇ ಕೇಳಿ ಒಂದೇ ಒಂದು ಅಪಸ್ವರ ಇಲ್ಲ. ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಬೇರೆ ಆಲ್ಟರ್ನೇಟ್ ನೋ, ಮುರಳೀಧರ್ ಹಾಲಪ್ಪ ಅಂತಲೇ ಕೇಳ್ತೀರಿ. ನಿಮ್ಮ ನಾಯಕರಿಗೆ ಅಂಗೈಯಲ್ಲೇ ಬೆಣ್ಣೆ ಉಟ್ಕೊಂಡು ಇನ್ನೇನೇನೋ ಹುಡುಕ್ತಾವ್ರೆ ಅನ್ನೋ ಪರಿಸ್ಥಿತಿ. ಎಲ್ಲೂ ಯಾರು ಹುಡುಕಿಲ್ವಲ್ಲ. ಈಗ ಅವರು ಬಂದ್ರೂ ಬೇರೆ ಏನು ಕೇಳೋ ಪರಿಸ್ಥಿತಿ ಇಲ್ವಲ್ಲ. ಅವರು ಪ್ರತಿಯೊಂದು ಕಡೆನೂ ತಿಪ್ಟೂರು ಇರ್ಬೋದು, ಚಿಕ್ಕನಾಯಕನಹಳ್ಳಿ, ತುಮಕೂರು ನಗರ ಇರ್ಬೋದು, ಪ್ರತಿಯೊಂದು ಕಡೆನೂ ಕುಣಿಗಲ್ ಕ್ಷೇತ್ರ ಇರ್ಬೋದು, ಪ್ರತಿಯೊಂದು ಕಡೆನೂ ಅವ್ರ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ವಿರುದ್ಧ ಅಷ್ಟು ಹೀನಾಯವಾಗಿ ಅವ್ರನ್ನ ತೆಗೆಲಿದ್ದು, ಅವ್ರನ್ನ ಟೀಕೆ ಟಿಪ್ಪಣಿಗಳು ಮಾಡಿದ್ದು, ಅದನ್ನೆಲ್ಲ ಯಾರು ಮರೆಯಲ್ವ ಬೇಗ. ವಿಧಾನಸಭೆಯಲ್ಲಿ ವಿರೋಧ, ಸಂಸತ್ನಲ್ಲಿ ದೋಸ್ತಿಗೆ ಬಂದವ್ರೆ. ಹಿಂದಿನ ಸಂಸತ್ನಲ್ಲೂ ನಮಗೆ ಪಕ್ಷಕ್ಕೆ ಅನ್ಯಾಯ ಮಾಡಿದ್ರು, ನಾವು ಅಧಿಕೃತ ಅಭ್ಯರ್ಥಿ ವಿರುದ್ಧ ಕೆಲಸ ಮಾಡಿದ್ರು. ಇತ್ತೀಚೆಗೆ ನಡೆದಂಥ ವಿಧಾನಸಭಾ ಚುನಾವಣೆಗಳು ಎಲ್ಲ ಅಧಿಕೃತ ಅಭ್ಯರ್ಥಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ವಿರುದ್ಧವಾಗಿ ಓಪನ್ ಆಗಿ ಅವ್ರಿಗೆ ಕೆಲಸ ಮಾಡಿದ್ದು ನಾವೆಲ್ಲರೂ ಬಂದಿಲ್ಲ. ಅದನ್ನೇ ಅದೇನು ಸೀಕ್ರೆಟ್ ಏನಂತ. ಒಂದು ವೇಳೆ ಸರ್ ಮುದ್ದನ್ಮೇಗೌಡ್ರನ್ನೇ ಅಭ್ಯರ್ಥಿ ಮಾಡ್ತೀವಿ ಅಂತ ಪಕ್ಷ ಏನಾದರೂ ನಿಲುವು ತಗೊಂಡ್ರೆ ಯಾವತ್ತೂ ಆ ತೀರ್ಮಾನ ತಗೊಳ್ಳಲ್ಲ ಅಂತೇಳಿ ಪಕ್ಷದ ಮೇಲೆ ಸಂಪೂರ್ಣವಾದಂಥ ಭರವಸೆ ನನಗಿದೆ. ಇಲ್ಲಿವರೆಗೂ ಯಾವುದೇ ಪಕ್ಷದ್ರೋಹದ ಕೆಲಸಗಳು, ಚಟುವಟಿಕೆಗಳಲ್ಲಿ ಯಾವತ್ತೂ ಅದಕ್ಕೆ ಆಸ್ಪದ ಕೊಟ್ಟಿಲ್ಲ. ಆಮೇಲೆ ಡಬಲ್ ಗೇಮ್ ಇಲ್ಲ. ಆ ಪಕ್ಷ ಈ ಪಕ್ಷ ಇರೋವಂಥ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪಕ್ಷಗಳು ನಾನೇನು ಟ್ರಿಪ್ ಹಾಕ್ಕೊಂಡು ಅದನ್ನು ಸಂದರ್ಶನ ಮಾಡಿ ಪಿಕ್ನಿಕ್ ಥರ ಹೋಗಿ ಬಂದಿಲ್ಲ. ಆ ವ್ಯಕ್ತಿ ಮುರಳೀಧರ ಹಾಲಪ್ಪರೇ ಆಗ್ತಾರೆ ಅಂತೇಳಿ. ನಾನು ಡಬಲ್ ಗೇಮರ್ ಅಲ್ಲ. ಎಲ್ಲ ಪಕ್ಷಗಳನ್ನ ಟ್ರಿಪ್ ಮಾಡಿಕೊಂಡು ಪಿಕ್ನಿಕ್ ತರ ಬಂದಿಲ್ಲ. ಪಾರ್ಲಿಮೆಂಟ್ ಕಾಂಗ್ರೆಸ್ ಅಭ್ಯರ್ಥಿ ನಾನೇ. ಹಾಲಪ್ಪ ಶಪಥ. ಅಣ್ಣ ಮುಚ್ಚಾಲೆ ಹೊಲ್ಡಾಯ್ತು ಕೇಳೆ, ಹೊತ್ತಾಟ ಆಡೆ, ಕಬಡ್ಡಿ 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 ಕಬಡ್ಡಿ. ನಿರೀಕ್ಷಿಸಿ ನಿಮ್ಮ ಬೆಳಗೆರೆ ನ್ಯೂಸ್ನಲ್ಲಿ.